ನಮಸ್ಕಾರ. ಧಾರ್ಮಿಕ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಚಾತುರ್ಮಾಸದಲ್ಲಿ ಕೊಡಬೇಕಾದ ದಾನಗಳ ಬಗ್ಗೆ ಹೇಳುತ್ತೇನೆ. ಆಷಾಢ ಶುದ್ಧ ದ್ವಾದಶಿಯಿಂದ ಕಾರ್ತಿಕ ಶುದ್ಧ ದ್ವಾದಶಿಯವರೆಗೆ ಒಟ್ಟು 10 ದ್ವಾದಶಿಯಲ್ಲಿ ದಾನ ಕೊಡಲಾಗುತ್ತದೆ. ದಾನಗಳ ವಿವರ: ಯಾರಾದರೂ ಮುತ್ತೈದೆಯರು ಮೊದಲನೇ ಸಲ ದಾನ ಕೊಡಬೇಕು ಅಂದರೆ ಅವರು ಒಂದು ಒಣಕೊಬ್ಬರಿ ಬಟ್ಟಲಲ್ಲಿ ಅರಶಿಣ ಮತ್ತು ಕುಂಕುಮ, ಬ್ಲೌಸ್ ಪೀಸ್ ಮತ್ತು ದಕ್ಷಿಣವನ್ನು ಇಟ್ಟು ಹಿರಿಯ ಮುತ್ತೈದೆಯರಿಗೆ ಕೊಡಬೇಕು. ಸಾಮಾನ್ಯವಾಗಿ ಎಲ್ಲ ಮುತ್ತೈದೆಯರು ಕೊಡುವ ದಾನಗಳು: ತುಳಸಿ ಗಿಡವನ್ನು ಒಂದು ಕುಂಡದಲ್ಲಿ ಹಚ್ಚಿ ಅದರಲ್ಲಿ ಕೃಷ್ಣನ ಮೂರ್ತಿ ಇಟ್ಟು ಅದನ್ನು ಪೂಜೆ ಮಾಡಿ ಆಮೇಲೆ ದಾನ ಕೊಡಬೇಕು. ಪ್ರತಿ ವರ್ಷ ಬೇರೆ ಬೇರೆಯಾಗಿ ದಾನ ಕೊಡಬೇಕು. ಅಂದರೆ ಅರಶಿನ ಕುಂಕುಮ 1 ವರ್ಷ, ಖಣ ಕೊಡುವ 1 ವರ್ಷ, ಹಾಗೆ ತೆಂಗಿನಕಾಯಿ ಕೊಡುವುದು 1 ವರ್ಷ. ಹೀಗೆ ಪ್ರತಿ ವರ್ಷದಂತೆ ಮುತ್ತೈದೆಯರಿಗೆ ದಾನ ಕೊಡಬೇಕು. ಇನ್ನೊಂದು ದಾನ: ಒಂದು ಬಟ್ಟಲಲ್ಲಿ ಅಥವಾ ದೊಣ್ಣೆಯಲ್ಲಿ ಬೆಣ್ಣೆಯನ್ನು ಹಾಕಿ ಅದರಲ್ಲಿ ಕೃಷ್ಣನ ಚಿಕ್ಕ ಮೂರ್ತಿಯನ್ನು ಇಟ್ಟು ದಾನ ಕೊಡಬೇಕು. ಈ ಮೂರ್ತಿ ಪಂಚಲೋಹ ಅಥವಾ ಬೆಳ್ಳಿಯದು ಇರಬೇಕು. ಹಾಗೆ ಒಂದು ಗಿಟಕ ಕೊಬ್ಬರಿಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಕೊರೆದು ಅದರಲ್ಲಿ ಕೃಷ್ಣನ ಮೂರ್ತಿಯನ್ನು ಹಾಕಿ ಮತ್ತೆ ಆ ಕೊರೆದ ಕೊಬ್ಬರಿಯನ್ನು ಅದರಿಂದಲೇ ಮುಚ್ಚಬೇಕು. ಅದರಲ್ಲಿ ನಮಗೆ ಆದಷ್ಟು ದಕ್ಷಿಣವನ್ನು ಕೂಡ ಇಡಬೇಕು. ಅದನ್ನು ಕೆಲವರು ದಾರದಿಂದ ಸುತ್ತುತ್ತಾರೆ, ಇಲ್ಲದಿದ್ದರೆ ಹಾಗೆ ಅದರ ಮೇಲೆ ಮುಚ್ಚಿ ಕೊಡಬೇಕು. ಇದಕ್ಕೆ ಬ್ರಹ್ಮಾಂಡ ದಾನ ಎಂದು ಹೇಳುತ್ತಾರೆ. ಇದರ ಮೇಲೆ ಕೂಡ ದಕ್ಷಿಣ ಇಡಬೇಕು. ಪ್ರತಿ ದಾನ ಕೊಡುವಾಗ ಬ್ಲೌಸ್ ಪೀಸ್ ಮತ್ತು ದಕ್ಷಿಣೆ ಉಡಿ ತುಂಬಬೇಕು. ಕೆಲವೊಂದು ದಾನಗಳು ಮುತ್ತೈದೆಯರಿಗೆ ಕೊಡಲಾಗುತ್ತದೆ, ಇನ್ನು ಕೆಲವೊಂದು ದಾನಗಳು ಆಚಾರ್ಯರಿಗೆ ಕೊಡಲಾಗುತ್ತದೆ. ಇನ್ನೊಂದು ದಾನ: ಒಂದು ಬಟ್ಟಲಿನಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಅನ್ನಪೂರ್ಣೇಶ್ವರಿಯ ಮೂರ್ತಿ ಇಡಬೇಕು. ಇಟ್ಟು ಇದನ್ನು ಕೂಡ ದಾನ ಕೊಡಬಹುದು. ದಿನಾಲು ಆಚಾರ್ಯರ ಮನೆಗೆ ಹಾಲು ಮತ್ತು ಮೊಸರು ಇದನ್ನು ಕೂಡ ಕೊಡಬಹುದು. ಕೊನೆಗೆ 2 ಚಿಕ್ಕ ಗುಂಡಿಗಳನ್ನು ಕೊಡಬಹುದು, ಹಾಲಿಗೊಂದು ಮೊಸರಿಗೊಂದು. ಹಾಗೆ ಶಾವಿಗೆ ಪಾಯಸ ಮಾಡಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಹಾಕಿ ಪಾತ್ರೆ ಸಹಿತ ದಾನ ಕೊಡಬೇಕು. ಹಾಗೆ ದಿನಾಲು ಒಬ್ಬರಿಗೆ ಜಡೆ ಹಾಕಿ ಹೂವನ್ನು ಮುಡಿಸಬೇಕು ಮುತ್ತೈದೆಗೆ. ಕೊನೆಗೆ ಒಂದು ನಮಗೆ ಎಷ್ಟಾಯಿತು ಅಷ್ಟು ಚಿಕ್ಕದಾಗಿ ಬಂಗಾರದ ಹೂ ಮಾಡಿಸಿ ದಾನದ ರೂಪವಾಗಿ ಕೊಡಬೇಕು. ಹಾಗೆ ದಿನ ಒಬ್ಬ ಮುತ್ತೈದೆಗೆ ಕಾಲ ತೊಳೆಸಿ ಅರಿಶಿಣ ಕುಂಕುಮ ಕೊಟ್ಟು ಉಡಿ ತುಂಬಬೇಕು. ಕೊನೆಯಲ್ಲಿ ಕಾಲುಂಗುರ ಮಾಡಿಸಬೇಕು. ಹಾಗೆ ದ್ವಾದಶಿ ದಂಪತ್ತು ಕರೆದು ಭೋಜನ ಮಾಡಿಸಬೇಕು. ಅವರಿಗೆ ಸೀರೆ ಮತ್ತು ಧೋತರವನ್ನು ಕೊಡಬೇಕು. ಹಾಗೆ ಸುಧಾಮನ ಪ್ರಸಾದ ಅಥವಾ ದಾನ: ಒಂದು ಬಿಳಿ ಪಂಜೆಯಲ್ಲಿ ಅವಲಕ್ಕಿಯನ್ನು ಹಾಕಿ ಅದರಲ್ಲಿ ಚಿಕ್ಕದಾಗಿ ಕೃಷ್ಣನ ಮೂರ್ತಿ ಇಟ್ಟು ಅದರಲ್ಲಿಯೇ ದಕ್ಷಿಣವನ್ನು ಇಟ್ಟು ಆ ಪಂಜವನ್ನು ಗಂಟನ್ನು ಹಾಕಿ ಆಚಾರ್ಯರಿಗೆ ದಾನ ಕೊಡಬೇಕು. ಇದು ಕೂಡ ಚಾತುರ್ಮಾಸದಲ್ಲಿ ದ್ವಾದಶಿಗೆ ದಾನ ಕೊಡಬಹುದು. ಚಾತುರ್ಮಾಸದಲ್ಲಿ ಕೊಡಬಹುದಾದ ಅನೇಕ ದಾನಗಳಿವೆ. ಹಾಗೆ ಕೆಲವರು ವಿಶೇಷವಾಗಿ ಗುಪ್ತದಾನ ಕೊಡುತ್ತಾರೆ. ಗುಪ್ತದಾನ ಕೊಡುವುದು ಹೇಗೆ ಎಂದರೆ, ಕೆಲವರು ಅಕ್ಕಿಯಲ್ಲಿ ತನಗೆ ಎಷ್ಟು ಆಗುತ್ತದೆ ಅಷ್ಟು ಬಂಗಾರವಾಗಲಿ ಅಥವಾ ಬೆಳ್ಳಿಯಾಗಲಿ ಅಥವಾ ನಾಣ್ಯಗಳೇ ಆಗಲಿ ಅಕ್ಕಿಯಲ್ಲಿ ಹಾಕಿ ಅದನ್ನು ಮುಚ್ಚಿ ಕೊಡುತ್ತಾರೆ. ಇನ್ನು ಕೆಲವರು ಅರಿಶಿಣದ ಉಂಡೆ ಆಕಾರ ಮಾಡಿ, ಅಂದರೆ ಅರಿಶಿಣ ಮತ್ತು ನೀರು ಕಲಿಸಿ
ಅದರಲ್ಲಿ ಕೂಡ ಗುಪ್ತದಾನ ಇಟ್ಟು ಕೊಡುತ್ತಾರೆ. ಅದರಲ್ಲಿ ಕೆಲವರು ಬಂಗಾರದ ಮೂಗುತಿ ಇಟ್ಟು ಗುಪ್ತದಾನ ಕೊಡುತ್ತಾರೆ. ಇನ್ನು ಕೆಲವು ದಾನಗಳು ಮನೆಯಲ್ಲಿಯೇ ಮಾಡಬಹುದು. ಯಾರಿಗಾದರೂ ಹೊರಗೆ ಹೋಗುವುದು ಆಗದೇ ಇದ್ದಾಗ ಇಂತಹ ದಾನಗಳು ಮನೆಯಲ್ಲಿಯೇ ಮಾಡಬಹುದು. ಅವುಗಳು ಏನೆಂದರೆ, ದಿನ ಒಂದು ನಮ್ಮ ಕೈಗೆ ಎಷ್ಟು ಬರುತ್ತದೆ ಒಂದು ಮುಷ್ಟಿ ಅಕ್ಕಿ ತೆಗೆದು ಒಂದು ಪಾತ್ರೆಯಲ್ಲಿ ದಿನಾಲೂ ಹಾಕಬೇಕು. ಅಂದರೆ ಚಾತುರ್ಮಾಸ 4 ತಿಂಗಳು ಒಂದು ಪಾತ್ರೆಯಲ್ಲಿ ಅಕ್ಕಿ, ಇನ್ನೊಂದು ಪಾತ್ರೆಯಲ್ಲಿ ಬೇಳೆ. ಇದು 4 ತಿಂಗಳವರೆಗೆ ಹಾಕಿದ ಮೇಲೆ ಅದನ್ನು ಪೂರ್ತಿಯಾಗಿ ಒಂದು ಆಚಾರ್ಯರ ಮನೆಗೆ ಆಗಲಿ ಅಥವಾ ಯಾವುದಾದರ ದೇವಸ್ಥಾನದಲ್ಲಿ ಕೂಡ ಅದನ್ನು ನಾವು ಒಯ್ದು ಕೊಡಬಹುದು. ಹಾಗೆ ಅದರ ಮೇಲೆ ದಕ್ಷಿಣವನ್ನು ಇಟ್ಟು ಕೊಡಬೇಕು. ಹಾಗೆ ಮನೆಯಲ್ಲಿಯೇ ದಿನಾಲು 2 ಜೊತೆ ದೀಪ ಹಚ್ಚಿ ದೇವರ ಮುಂದೆ ಕೊನೆಗೆ 2 ನೀಲಾಂಜನೆಯ ದಾನವನ್ನು ಮಾಡಬೇಕು. ಯಾರಿಗೆ ಹೊರಗೆ ಹೋಗದೇ ಇದ್ದಾಗ ಇಂತಹ ಮನೆಯಲ್ಲಿಯೇ ಮಾಡಬಹುದು. ಕೊನೆಗೆ ಏನೂ ಆಗದೇ ಇದ್ದಾಗ ಬ್ಲೌಸ್ ಪೀಸ್ ಅಡಿಕೆ ಹಾಕಿ ಉಡಿ ತುಂಬಬಹುದು. ಇನ್ನೂ ಅನೇಕ ತರಹದ ದಾನಗಳು ಇವೆ. ಇದರಲ್ಲಿ ಯಾವ ದಾನ ನಮಗೆ ಆಗುತ್ತದೆ ಆ ದಾನವನ್ನು ನಾವು ಕೊಡಬಹುದು. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.